ಏನು ಡಾಕ್ಟರ್ ರಾಬಿ ನಾಗರಾಜ್ ಅವರ ಒಂದು ನೇತೃತ್ವದಲ್ಲಿ ಸಂಸ್ಕೃತಿ ಸೌರಭ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಪ್ರತಿ ವರ್ಷನೂ ಇದು ಸಂಸ್ಕೃತಿ ಉತ್ಸವ ಮಾತ್ರ ಅಲ್ಲ, ಅನೇಕ ಕಾರ್ಯಕ್ರಮಗಳನ್ನ ವರ್ಷಕ್ಕೆ ಕನಿಷ್ಠ ಒಂದು 5-6 ಕಾರ್ಯಕ್ರಮಗಳನ್ನ ಅವರು ಆಯೋಜನೆ ಮಾಡ್ತಾ ಬರ್ತಾ ಇರ್ತಾರೆ. ಶ್ರೀಯುತ ರಾಬಿ ನಾಗರಾಜ್ ಅವರ ನಿಮ್ಗೆಲ್ಲ ಗೊತ್ತಿರುವ ಹಾಗೇನೆ ಅವರ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಬೇರೆ. ಇವತ್ತು ಸಂಸ್ಕೃತಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದಾರೆ. ಕನ್ನಡ ಜೊತೆ ಸ್ನೇಹಿತರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಅನೇಕ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅನೇಕ ಮಹನೀಯರು, ಸಾಧನೆ ಮಾಡತಕ್ಕ ಅನೇಕ ಮಹನೀಯರು ಇದ್ದಾರೆ. ಅವರು ಈಗಲೂ ಕೂಡ ಸರ್ಕಾರವಾಗಲಿ ಇಲಾಖೆಗಳಾಗಲಿ ಗುರುತಿಸ್ತಕ್ಕಂಥ ಕೆಲಸ ಆಗಿಲ್ಲ. ಅರ್ಜಿ ಹಾಕಿ ಅವಾರ್ಡ್ ಅನ್ನು ಕೊಡ್ತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ಒರಿಜಿನಲ್ ಆಗಿ ಸಾಧನೆ ಮಾಡಿರ್ತಕ್ಕಂಥವ್ರು ಯಾರು ಕೂಡ ಅರ್ಜಿ ಹಾಕಕ್ಕೆ ಹೋಗೋದಿಲ್ಲ. ಅರ್ಜಿ ಹಾಕಿಲ್ಲ ಅಂತಾರೆ ಅವರು ಗುರುತಿಸೋದಿಲ್ಲ. ಹಾಗೆಯೇ ರಾಬಿ ನಾಗರಾಜ್ ಅವರ ವಿಶಿಷ್ಟತೆ ಹಾಗೇನೆ, ಅವರು ಸೂಕ್ಷ್ಮ ದರ್ಶಕದಲ್ಲಿ ಹುಡುಕಂಗೆ ಸುಮ್ಮನೆ ಪ್ರಚಾರದಲ್ಲಿರ್ತಕ್ಕಂಥವ್ರನ್ನ ಹೆಚ್ಚಿಗೆ ಗುರುತಿಸಕ್ ಹೋಗಲ್ಲ. ಅವರು ಸಾಧನೆ ಮಾಡಿ ತೆರೆಮರೆ ಹಿಂದೆ ಇರ್ತಕ್ಕಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಸೂಕ್ಷ್ಮವಾಗಿ ಅವ್ರು ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ತೆಗೆದುಕೊಳ್ತಕ್ಕಂಥದ್ದು ನಾವು ನೀವೆಲ್ಲಷ್ಟು ಸುಲಭ ಕೆಲಸನೂ ಅಲ್ಲ. ಎಲ್ಲ ಲಾಭಿ ಮಾಡಿ ಒಂದು ಆರ್ಥಿಕವಾಗಿ ಬಲಾಢ್ಯರಾಗಿರ್ಬೇಕು, ಒಂದು ರಾಜಕೀಯದ ಹಿನ್ನೆಲೆ ಇರಬೇಕು. ರಾಜಕೀಯದ ಹಿನ್ನೆಲೆ ಮತ್ತು ಆರ್ಥಿಕವಾಗಿ ಬಲಾಢ್ಯ ಇರ್ತದೆ ಮಾತ್ರ ಅಂತವ್ರು ಮಾತ್ರ 100% ಇವತ್ತು ಅವಾರ್ಡ್ ಸಿಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ಇದೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಬರಬೇಕಾಗ್ತದೆ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇವತ್ತು ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಅವನ ಅವಶ್ಯಕತೆ ಇದ್ದೋ ಇಲ್ವೋ, ಪ್ರತಿಯೊಬ್ಬರು ಕೂಡ ಇವತ್ತು ಬಹಳ ಒತ್ತಡದಲ್ಲಿ ಕೆಲಸ ಮಾಡತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ಬಹಳ ಒತ್ತಡದಲ್ಲಿ ಇರ್ತಕ್ಕಂಥದ್ದು. ಅವ್ರು ಕೆಲವು ಒತ್ತಡಗಳನ್ನ ಸಹಜವಾಗಿದ್ರೆ ಕೆಲವು ಒತ್ತಡಗಳನ್ನ ಅವರೇ ತಗೊಂಡಿರ್ತಾರೆ. ಆ ಒತ್ತಡದಲ್ಲಿ ಕೆಲಸ ಮಾಡಿ ಅವರು ಆರೋಗ್ಯವನ್ನು ಹಾಳು ಮಾಡತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಅಂತವ್ರಿಗೆ ಎಂತಹ ಒಂದು ನಮ್ಮ ಗಾಯಕರು, ಸ್ಥಳೀಯ ಗಾಯಕರು ಇವತ್ತು ಅನೇಕ ಎಂಥ ಮಧುರವಾಗಿರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ಈ ಹಾಡುಗಳನ್ನ ಹಾಡುಗಳು, ಅಂತ ಹಾಡುಗಳನ್ನ ನಾವು ಸಹಿಸ್ತಕ್ಕಂಥ, ಕೇಳ್ತಕ್ಕಂಥ, ಆಲಿಸ್ತಕ್ಕಂಥ ಕೆಲಸ ಆದ್ರೆ ನಮ್ಮ ಮನಸ್ಸಿಗೂ ಕೂಡ ಒಂದು ಸ್ವಲ್ಪ ನೆಮ್ಮದಿ ಇರ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.